ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯುವರ್ ಬ್ರೈನ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸುಮಾರು ಜನ ಯುವ ನಿಧಿ ಬಗ್ಗೆ ಇನ್ನೂ ಕಮೆಂಟ್ಸಲ್ಲಿ ತಿಳಿಸ್ತಾನೆ ಇದ್ರೆ ಯಾವಾಗ ಅಮೌಂಟ್ ಬರುತ್ತೆ ಅಂತ ಮಾರ್ಚ್ ತಿಂಗಳದು. ಸುಮಾರು ಜನಕ್ಕೆ ಮಾರ್ಚ್ ತಿಂಗಳು ಅಮೌಂಟ್ ಬಂದಿಲ್ಲ ಸ್ನೇಹಿತರೆ. ಅದಕ್ಕೆ ಇದೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆ ಬಂದಿಲ್ಲ ಅಂತ. ಹಾಗೆ ಇದೊಂದು ವಿಡಿಯೋದಲ್ಲಿ ನಿಮಗೆ ಸ್ಟೇಟಸ್ ಚೆಕ್ ಮಾಡಬೇಕಾದ್ರೆ ಸುಮಾರು ಜನದು DBT ಸ್ಟೇಟಸ್ ಮತ್ತು ಡಾಮಿನಿ ವೆರಿಫಿಕೇಷನ್ ಅಂತ ಪೆಂಡಿಂಗ್ ತೋರಿಸಿತ್ತು. ಅದೇನಕ್ಕೆ ಆ ಥರ ತೋರಿಸುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಸೆಲ್ಫ್ ಡಿಕ್ಲರೇಷನ್ ಹಾಕೋಕ್ಕಾಗ್ತಿಲ್ಲ ಒಬ್ಬೊಬ್ಬರಿಗೆ, ಅದಕ್ಕೂ ನಿಮಗೆ ಇದೊಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಅದನ್ನ ನೀವು ಕೊನೆವರೆಗೂ ನೋಡಬೇಕಾಗಿರುತ್ತೆ, ಅಷ್ಟೇ ಸ್ಟೆಪ್ ಬೈ ಸ್ಟೆಪ್ಪು. ಓಕೆ ಸ್ನೇಹಿತರೆ, ಇವಾಗ ಈ ವಿಡಿಯೋನ ಶುರು ಮಾಡೋಣ. ಹಾಗೆ ಇದೊಂದು ಯಾರ್ಯಾರಿಗೆ ಇನ್ನೂ ಅಮೌಂಟ್ ಬಂದಿಲ್ಲ ಯುವ ನಿಧಿದು ಅವ್ರಿಗೆ ಹೆಲ್ಪ್ಲೈನ್ ನಂಬರ್ ಕೊಡ್ತೀನಿ ಸ್ನೇಹಿತರೆ. ಆ ಹೆಲ್ಪ್ಲೈನ್ ನಂಬರಿಂದನೇ ಬೇಕಾದ್ರೆ ನೀವು ಫೋನ್ ಮಾಡಿ ತಿಳ್ಕೊಬೋದು ಅವ್ರ ಕಾಲು. ಹಂಗಂದರೆ ಅದು ನೀವು ಡೇ ಟೈಮ್ ಮಾಡಬೇಕಾಗುತ್ತೆ, ವರ್ಕಿಂಗ್ ಡೇಸಲ್ಲಿ ಮಾತ್ರ ಅದು ಹೆಲ್ಪ್ಲೈನ್ ಯೂಸ್ ಆಗುತ್ತೆ ಸ್ನೇಹಿತರೆ. ಅದು ಕೊಡ್ತೀನಿ ನಿಮಗೆ ಇದೊಂದು ವಿಡಿಯೋದಲ್ಲಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ಹೊಸೊಬ್ರು ಈ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ, ಲೈಕ್ ಕೊಡಿ. ಇದೇನೋ ನಿಮಗೆ ತುಂಬ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಶುರು ಮಾಡೋಣ. ಅಂದರೆ ಮೊದಲೇ ನಾವು ಈ ಥರ ಯುವ ನಿಧಿ ಸೇವಾ ಸಿದ್ದು ಅಪ್ಲಿಕೇಶನ್ ಈ ಥರ ಓಪನ್ ಮಾಡ್ಕೋತೀವಿ. ಸುಮಾರು ಜನಕ್ಕೆ ಇನ್ನೂ ಸೇವಾ ಸಿದ್ದು ಅಪ್ಲಿಕೇಶನು ಹಂಗಂದರೆ ವೆಬ್ಸೈಟ್ ಓಪನ್ ಆಗ್ತಿಲ್ಲ. ಅದು ಓಪನ್ ಮಾಡಬೇಕಂದ್ರೆ ನಿಮ್ಮ ಪಾಸ್ವರ್ಡ್ ನೀವು ರೀಸೆಟ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ನಾನು ಇದನ್ನ ಲಾಗೌಟ್ ಆಗ್ತೀನಿ ರೀ. ಜನ ಲಾಗಿನ್ ಆಗಬೇಕಾದ್ರೆ ಸೇವಾ ಸಿಂಧುಗೆ ಈ ಥರ ತೋರಿಸುತ್ತೆ. ಇಟ್ ಅಪಿಯರ್ಸ್ ಯು ಹ್ಯಾವ್ ನಾಟ್ ಚೇಂಜ್ ಯುವರ್ ಪಾಸ್ವರ್ಡ್ ಸೈನ್ಸ್ ಲಾಂಗ್ ಟೈಮ್, ಕೈಂಡ್ಲಿ ಅಪ್ಡೇಟ್ ಯುವರ್ ಪಾಸ್ವರ್ಡ್ ಅಂತ. ಇದು ನೀವು ಅಪ್ಡೇಟ್ ಮಾಡಬೇಕಾಗಿರುತ್ತೆ. ನಿಮ್ಮ ಓಲ್ಡ್ ಪಾಸ್ವರ್ಡ್ ಕೊಟ್ಬಿಟ್ಟು ನ್ಯೂ ಪಾಸ್ವರ್ಡ್ಗೆ ನೀವು ಅಪ್ಡೇಟ್ ಆಗಬೇಕಾಗಿರುತ್ತೆ. ಇದು ಹೆಂಗೆ ಮಾಡೋದಂತ ಆಲ್ರೆಡಿ ನಿಮ್ಗೆ ಒಂದು ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ, ಅದನ್ನ ನೀವು ಫಾಲೋ ಅಪ್ ಆಗ್ಬೋದು. ಇವಾಗ ನಾವು ಬ್ಯಾಕ್ ಹೋಗಿದ್ರೆ ಸುಮಾರು ಜನಕ್ಕೆ ಏನಾರ ಓಲ್ಡ್ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಇದೆ. ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಈ ಥರ ಓಪನ್ ಆಗಿದ್ದ ತಕ್ಷಣ ನಾವಿಲ್ಲಿ ಏನು ಮಾಡಬೇಕಾಗಿರುತ್ತೆ ಅಂದರೆ ಎಂಟರ್ ಯುವರ್ ಲಾಗಿನ್ ID ಅಂದರೆ ನಿಮ್ಮ ಮೊಬೈಲ್ ನಂಬರ್ ಹಾಕೋ ಜಾಗಕ್ಕೆ ಬದಲು ನೀವು ಇಲ್ಲಿ ನಿಮ್ಮ ರಿಜಿಸ್ಟರ್ಡ್ ಆಗಿರುವ ಸೇವಾ ಸಿಂಧುಗೆ ನೀವು ಯಾವಾಗ ರಿಜಿಸ್ಟರ್ಡ್ ಮಾಡ್ಕೊಂಡಿರ್ತೀರೋ ಆ ಇಮೇಲ್ ID ಹಾಕಿ ಸ್ನೇಹಿತರೆ. ಆ ಇಮೇಲ್ ID ನಿಮಗೆ ಕನ್ಫರ್ಮ್ ಆಗಿ ಅದು ರಿಜಿಸ್ಟರ್ಡ್ ಆಗಿರಬೇಕು. ಯಾಕಂದರೆ ಅದಕ್ಕೆ ಮಾತ್ರ ಅದು ಲಿಂಕ್ ಬರುತ್ತೆ ಸ್ನೇಹಿತರೆ. ಆ ಲಿಂಕ್ ಮುಖಾಂತರ ಮಾತ್ರ ನೀವು ಲಾಗಿನ್ ಆಗೋಕ್ಕೆ ಮತ್ತು ಪಾಸ್ವರ್ಡ್ ರೀಸೆಟ್ ಮಾಡೋಕ್ಕಾಗುತ್ತೆ. ಏನಾದ್ರು ಲಿಂಕ್ ಬಂದೇ ಬರುತ್ತೆ ಸ್ನೇಹಿತರೆ. ಲಿಂಕ್ ಬಂದಿಲ್ಲ ಅಂದರೆ ಏನು ಮಾಡಿ ಅಂದರೆ ಎಲ್ಲ ಕ್ಯಾನ್ಸಲ್ ಕೊಟ್ಬಿಟ್ಟು ಪೇಜ್ನ ಒಂದು ಸಲ ಈ ಥರ ರಿಫ್ರೆಶ್ ಮಾಡಿಬಿಟ್ಟು ಅಗೇನ್ ಇನ್ನೊಂದು ಸಲ ನೀವು ಇಮೇಲ್ ID ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಕೊಡಿ ಸ್ನೇಹಿತರೆ. ಆವಾಗ ಬರುತ್ತೆ. ಇಂಟರ್ನೆಟ್ ಪ್ರಾಪರ್ ಆಗಿರಬೇಕು ಸ್ನೇಹಿತರೆ. ಇವಾಗ ನಾವು ಈಗ ಲಾಗಿನ್ ಆಗೋಣ. ಇವೆರಡೂ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅದು ಹೆಂಗೆ ಮಾಡೋದು ಅಂತ ನೀವು ಬೇಕಾದ್ರೆ ಅದು ನಾನು ಚೆಕ್ಔಟ್ ಮಾಡ್ಕೋಬೋದು. ಇವಾಗ ನಾವು ಲಾಗಿನ್ ಆಗೋಣ ಡೈರೆಕ್ಟಾಗಿ. ಇದಕ್ಕೆ ಏನೋ ನೀವು ಸೇವಸಿಂದ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಥವಾ ಸ್ಟೇಟಸ್ ನೋಡ್ಬೇಕಾದ್ರೆ ನೀವು ಫಸ್ಟ್ ನಿಮ್ಮ ಮೊಬೈಲಲ್ಲಿ ಇದನ್ನು ನೀವು ಡೆಸ್ಕ್ಟಾಪ್ ಸೈಟ್ ಮಾಡ್ಕೋಬೇಕಾಗಿರುತ್ತೆ. ಆವಾಗ ಮಾತ್ರ ನಿಮಗೆ ಪ್ರಾಪರಾಗಿ ರಿಸಲ್ಟ್ ತೋರಿಸುತ್ತೆ ಸ್ನೇಹಿತರೆ. ಏನು ಮಾಡಿ ಇಟ್ಕೊಂಡಿದ್ದೀನಿ ನಾವು ಸ್ಟೇಟಸ್ ಚೆಕ್ ಮಾಡೋದು. ಸುಮಾರು ಜನಕ್ಕೆ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಬರ್ತಿದೆ, ಅದೇಗ ತೋರಿಸ್ತೀನಿ ರೀ. ಸುಮಾರು ಜನಕ್ಕೆ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಬರ್ತಿದೆ, ಪೇಮೆಂಟ್ ಸ್ಟೇಟಸ್ ಬ್ಲ್ಯಾಂಕ್ ತೋರಿಸ್ತಿದೆ. ಅವ್ರು ಏನು ಮಾಡಬೇಕಂದ್ರೆ ಸ್ನೇಹಿತರೆ, ನಿಮ್ಗೊಂದು ಹೆಲ್ಪ್ಲೈನ್ ನಂಬರ್ ಕೊಡ್ತೀನಿ, ಅದೊಂದು ನಂಬರ್ಗೆ ನೀವು ಫೋನ್ ಮಾಡಿ. ಹಂಗಂದರೆ ವರ್ಕಿಂಗ್ ಅವರ್ಸಲ್ಲಿ ಮಾಡಿ ಸ್ನೇಹಿತರೆ. 10 to 6 o'clockವರೆಗೂ ಅದು ರನ್ನಿಂಗಲ್ಲಿ ಇರುತ್ತೆ. ವರ್ಕಿಂಗ್ ಅವರ್ಸ್ ಅಂದರೆ ಏನಾರು ಗೌರ್ಮೆಂಟ್ ಹಾಲಿಡೇಸ್ ಇದ್ದರೂ ನೀವು ಮಾಡೋಕ್ಕೆ ಹೋಗ್ಬಾರ್ದು, ಅದು ವರ್ಕ್ ಆಗೋಲ್ಲ. ಆ ಫೋನ್ ನಂಬರು ವರ್ಕಿಂಗ್ ಅವರ್ಸಲ್ಲಿ ಮಾಡಿ ಮತ್ತು ವರ್ಕಿಂಗ್ ಡೇಸಲ್ಲಿ ಮಾಡಿ ಸ್ನೇಹಿತರೆ. ಅದು ಗ್ಯಾರಂಟಿ ನಿಮಗೆ ಒಂದು ಪರಿಹಾರ ಸಿಗುತ್ತೆ. ಇದಕ್ಕೆ ನೀವು ಕಾಲ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಕೇಳ್ತಾರೆ ಅವರು. ಆ ಅಪ್ಲಿಕೇಶನ್ ನಂಬರ್ ನೀವು ಹೇಳ್ಬೇಕಾಗಿರುತ್ತೆ. ಹಾಗೆ ನಿಮ್ಮ 180 days ಕಂಪ್ಲೀಟ್ ಯಾವಾಗ ಆಗಿದೆ ಅಂತ ಕೇಳ್ತಾರೆ, ಅದು ನೀವು ರಿಪ್ಲೈ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಅದಷ್ಟು ತಿಳ್ಕೊಂಡು ನೀವು ಅವ್ರಿಗೆ ಫೋನ್ ಮಾಡಿ. ಅಥವಾ ಏನಾದ್ರು ಫೋನ್ ಕಾಲ್ ಏನೋ ಯೂಸ್ ಆಗಲಿಲ್ಲ ಅಂದರೆ ನಿಮಗೊಂದು ಇಮೇಲ್ ID ಕೊಡ್ತೀನಿ, ಆ ಇಮೇಲ್ ID ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬೋದು. ಬೇಕಾದ್ರೆ ನೋಟ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಇಮೇಲ್ ID. ಇವಾಗ ನಾನು ಹೇಳ್ತೀನಿ ಅಥವಾ ಡಿಸ್ಪ್ಲೇಲಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಈ ಥರ ಇರುತ್ತೆ, nadhelpdesk@karnataka.government.in ಅಂತ. ಈ ಇಮೇಲ್ ID ಬೇಕಾದ್ರೆ ನೀವು ಏನೋ ರಿಪ್ಲೈ ಮಾಡಿದ್ರೆ ಅವರು ನಿಮಗೆ ಏನಾಗಿದೆ ಅಂತ ಅಪ್ಲಿಕೇಶನ್ ಅಂತ ನಿಮಗೆ ಹೇಳ್ತಾರೆ. ಅಥವಾ ಇನ್ನು ನಿಮ್ಗೆ ಇಮೇಲ್ ID ಬೇಡ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ನಂಬರ್ ಬೇಕಾದ್ರೆ ಮೊಬೈಲ್ ನಂಬರ್ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಮೊಬೈಲ್ ನಂಬರ್ ನೋಡಿ ಈ ಥರ ಇದೆ, 1800599918. ಇದೊಂದು ಮೊಬೈಲ್ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ವರ್ಕಿಂಗ್ ಅವರ್ಸ್ ಮತ್ತು ವರ್ಕಿಂಗ್ ಡೇಸಲ್ಲಿ ಅವ್ರು ನಿಮಗೆ ರಿಪ್ಲೈ ಮಾಡ್ತಾರೆ ಏನಾಗಿದೆ ನಿಮ್ಮ ಅಪ್ಲಿಕೇಶನ್ ಅಂತ. ಅಪ್ಲಿಕೇಶನ್ ನಂಬರ್ ನಿಮ್ಗೆ ಗೊತ್ತಿರಬೇಕು, ಹಾಗೆ 180 days ಯಾವ ಕಂಪ್ಲೀಟ್ ಆಗಿದೆ ಅಂತ ಗೊತ್ತಿರಬೇಕು. ಇದು ಹೆಲ್ಪ್ಲೈನ್ ನಂಬರ್ ಸ್ನೇಹಿತರೆ, ಯುವ ನಿಧಿದು. ಚೆಕ್ಔಟ್ ಮಾಡ್ಕೊಳ್ಳಿ. ಇವಾಗಲೇ ಬೇಕಾದ್ರೆ ಫೋನ್ ಮಾಡಿ ಯಾರಿಗೆ ಇನ್ನೂ ಅಮೌಂಟ್ ಬಂದಿಲ್ಲ ಅಂದರೆ. ಓಕೆ ಸ್ನೇಹಿತರೆ, ಹಾಗೆ ಮಾರ್ಚ್ ತಿಂಗಳು ಯಾರ್ಯಾರು ವೆರಿಫಿಕೇಷನ್ ಎಲ್ಲ ಆಗಿದೆ, ಆ ಮಾರ್ಚ್ ತಿಂಗಳು ಇನ್ನೂ ಯಾರಿಗೂ ಅಮೌಂಟ್ ಬಂದಿಲ್ಲ, ಅವ್ರು ವೇಟ್ ಮಾಡಬೇಕಾಗಿರುತ್ತೆ. ಇನ್ನು ಅದಕ್ಕೋಸ್ಕರ 180 days ಕಂಪ್ಲೀಟ್ ಆಗಿದ್ದರು ಮಾರ್ಚ್ ತಿಂಗಳು ಅವರು ಇನ್ನೂ ಅಮೌಂಟ್ ಬಂದಿಲ್ಲ, ಅವ್ರು ವೇಟ್ ಮಾಡಬೇಕು. ಮತ್ತು ಯಾರಾಗ ಇನ್ನೂ ಅಮೌಂಟ್ ಬಂದಿಲ್ಲ ಅವರು ಸೆಲ್ಫ್ ಡಿಕ್ಲರೇಷನ್ ಹಾಕೋಕ್ಕೆ ಹೋದ್ರು ಅವ್ರದ್ದು ಸೆಲ್ಫ್ ಡಿಕ್ಲರೇಷನ್
ಡೀಟೇಲ್ಸ್ ಫೆಚ್ ಆಗಲ್ಲ ಸ್ನೇಹಿತರೆ, ಅವರು ವೇಟ್ ಮಾಡಬೇಕಾಗಿರುತ್ತೆ. ಸ್ನೇಹಿತರೆ ಇದಿಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಇನ್ನೂ ನಿಮ್ಗೆ ಏನೋ ಡೌಟ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ, ನಿಮಗೆ ರಿಪ್ಲೈ ಮಾಡ್ತೀನಿ. ಹಾಗೆ ಇದೊಂದು ಮಾಹಿತಿ ನಿಮ್ಗೆ ಏನಾದ್ರು ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ರಿಲೇಟಿವ್ಗೂ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.